ಇನ್ನೇನು ಬಿಹಾರ ಚುನಾವಣೆ ಬರುತ್ತೆ. ಅಲ್ಲಿ ಚುನಾವಣಾ ಆಯೋಗ ಭರ್ಜರಿ ಸರ್ಜರಿ ಮಾಡ್ತಾ ಇದೆ. ನಕಲಿ ಮತದಾರರನ್ನ ಹುಡುಕಿ ಮತದಾರರ ಪಟ್ಟಿಯಿಂದ ಹೊರಹಾಕ್ತಾ ಇದೆ. ಅದನ್ನ ಕಂಡು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಕಂಗಾಲಾಗಿದೆ. ಯಾಕೆ ಅಂತಾರೆ ರಿಪೋರ್ಟ್ ನೋಡಿ. ಖತರ್ನಾಕ್ ಆಟಗಳು ಬಿಹಾರಿಗಳಿಗೆ ಮಾತ್ರ ಬರುತ್ತೆ. ಅವರು ರಾತ್ರೋರಾತ್ರಿ ಸ್ಟೀಲ್ ಬ್ರಿಡ್ಜ್ಗಳನ್ನೇ ಬಿಚ್ಚಿಕೊಂಡು ಹೋಗ್ತಾರೆ. ನಿನ್ನೆ ಇದ್ದ ಟವರ್ ಇವತ್ತಿರಲ್ಲ. ಕಟ್ಟಿದ ಬ್ರಿಡ್ಜ್ಗಳಿಗೆ ವಾರದ ಆಯಸ್ಸು ಇರೋದಿಲ್ಲ. ಅಂಥ ಬಿಹಾರ ಇಡೀ ದೇಶವೇ ಬೆಚ್ಚಿ ಬೀಳುವಂತ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದೆ. ಬಿಹಾರದ 100 ಜನರಿಗೆ 120 ಆಧಾರ್ ಕಾರ್ಡ್. ಮುಸ್ಲಿಂ ಪ್ರಾಬಲ್ಯದ ಜಿಲ್ಲೆಗಳ ಇದೆಂಥ ಆಟ. 2026ರಲ್ಲಿ ಬಿಹಾರ ಚುನಾವಣೆ ನಡೆಯಲಿದೆ. ಚುನಾವಣಾ ಆಯೋಗ ಮತದಾರರ ಪಟ್ಟಿಯತ್ತ ಕಣ್ಣು ಹಾಯಿಸುತ್ತಿದೆ. ಆಗ ಸಿಕ್ಕ ಲೆಕ್ಕಾಚಾರ ಕಂಡು ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಬಿಹಾರದ 94% ಜನ ಆಧಾರ್ ಪಡೆದಿದ್ದಾರೆ. ಆದರೆ ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳಲ್ಲಿ 120% ಜನ ಆಧಾರ್ ಪಡೆದಿದ್ದಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ 100 ಜನರಿದ್ರೆ ಅವರ ಬಳಿ 120 ಆಧಾರ್ ಕಾರ್ಡ್ಗಳಿವೆಯಂತೆ. ಕಟಿಹಾರ್, ಅರಾರಿಯಾ ಮತ್ತು ಪೂರ್ಣಿಯಾ ಜಿಲ್ಲೆಗಳಲ್ಲಿ 100 ಜನರಿಗೆ 120ಕ್ಕೂ ಹೆಚ್ಚು ಆಧಾರ್ ಕಾರ್ಡ್ಗಳನ್ನ ಮಾಡಲಾಗಿದೆ. ಹೀಗಿರುವಾಗ ಈ ಹೆಚ್ಚುವರಿ ಆಧಾರ್ ಕಾರ್ಡ್ಗಳನ್ನ ಯಾರಿಗಾಗಿ ಮಾಡಲಾಗಿದೆ ಮತ್ತು ಏಕೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಈ ಎಲ್ಲಾ ಜಿಲ್ಲೆಗಳಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರಾಗಿದ್ದಾರೆ. ವೋಟರ್ ವೆರಿಫಿಕೇಷನ್ನಿಂದ ರಾಹುಲ್ ಗಾಂಧಿಗೆ ಟೆನ್ಷನ್ ಹೆಚ್ಚಾದಂತೆ ಕಾಣುತ್ತಿದೆ. ಬಿಹಾರದಲ್ಲಿ ಮಾತಾಡಿದ ರಾಗ ಮಹಾರಾಷ್ಟ್ರದಂತೆ ಬಿಹಾರದಲ್ಲೂ ಷಡ್ಯಂತ್ರ ಮಾಡ್ತಾರೆ. ಕಳೆದ ವರ್ಷ ಮಹಾರಾಷ್ಟ್ರದಲ್ಲಿ ಲೋಕಸಭೆ ಎಲೆಕ್ಷನ್ ನಡೆದಾಗ ಮಹಾವಿಕಾಸ್ ಅಗಾಡಿ ಮೇಲುಗೈ ಸಾಧಿಸಿತ್ತು. ಕೆಲ ದಿನಗಳ ಬಳಿಕ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ನಡೆದಾಗ 10% ಮತದಾರರ ಸಂಖ್ಯೆ ಹೆಚ್ಚಾಯಿತು. ಅಸೆಂಬ್ಲಿ ಎಲೆಕ್ಷನ್ನಲ್ಲಿ 1 ಕೋಟಿ ಹೊಸ ಮತದಾರರ ಸೇರ್ಪಡೆಯಾಯಿತು. ಎಲ್ಲೆಲ್ಲಿ ಮತದಾರರು ಹೆಚ್ಚಾಗಿದ್ದಾರೋ ಅಲ್ಲೆಲ್ಲ ಬಿಜೆಪಿ ಜಯ ಗಳಿಸಿತು. ಎಲ್ಲ ಹೊಸ ಮತದಾರರು ಬಿಜೆಪಿಗೆ ವೋಟ್ ಹಾಕಿದ್ರು. ಅದೇ ಸ್ಥಿತಿ ಬಿಹಾರದಲ್ಲೂ ಬಂದ್ರೂ ಅಚ್ಚರಿ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. लोकसभा के चुनाव में महाराष्ट्र में इंडिया गठबंधन मेजॉरिटी लेके आए, जीत के आया और विधानसभा के चुनाव में कुछ ही महीने बाद इंडिया गठबंधन पूरी तरह हारा. ನಕಲಿ ಮತದಾರರ ವಿಷಯವು ಬಿಹಾರ ಮಾತ್ರವಲ್ಲದೆ ಪಶ್ಚಿಮ ಬಂಗಾಳದಲ್ಲಿಯೂ ಚರ್ಚೆ ಹುಟ್ಟುಹಾಕಿದೆ. ಅಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಆಧಾರ್ ಕಾರ್ಡ್ಗೆ ಬ್ರೇಕ್ ಹಾಕಲು ವಿರೋಧಿಸುತ್ತಿದೆ. ಆಧಾರ್ ಅನ್ನೇ ಭಾರತದ ಪೌರತ್ವಕ್ಕೆ ಪುರಾವೆಯನ್ನಾಗಿ ಮಾಡಲು ವಿರೋಧ ಪಕ್ಷಗಳು ಮತ್ತು ಎಡಪಂಥೀಯರು ಲಾಬಿ ಮಾಡುತ್ತಿದ್ದಾರಾ ಎಂಬ ಚರ್ಚೆ ಶುರುವಾಗಿದೆ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನೇನು ಬಿಹಾರ ಚುನಾವಣೆ ಬರುತ್ತೆ. ಅಲ್ಲಿ ಚುನಾವಣಾ ಆಯೋಗ ಭರ್ಜರಿ ಸರ್ಜರಿ ಮಾಡ್ತಾ ಇದೆ. ನಕಲಿ ಮತದಾರರನ್ನ ಹುಡುಕಿ ಮತದಾರರ ಪಟ್ಟಿಯಿಂದ ಹೊರಹಾಕ್ತಾ ಇದೆ. ಅದನ್ನ ಕಂಡು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಕಂಗಾಲಾಗಿದೆ. ಯಾಕೆ ಅಂತಾರೆ ರಿಪೋರ್ಟ್ ನೋಡಿ. ಖತರ್ನಾಕ್ ಆಟಗಳು ಬಿಹಾರಿಗಳಿಗೆ ಮಾತ್ರ ಬರುತ್ತೆ. ಅವರು ರಾತ್ರೋರಾತ್ರಿ ಸ್ಟೀಲ್ ಬ್ರಿಡ್ಜ್ಗಳನ್ನೇ ಬಿಚ್ಚಿಕೊಂಡು ಹೋಗ್ತಾರೆ. ನಿನ್ನೆ ಇದ್ದ ಟವರ್ ಇವತ್ತಿರಲ್ಲ. ಕಟ್ಟಿದ ಬ್ರಿಡ್ಜ್ಗಳಿಗೆ ವಾರದ ಆಯಸ್ಸು ಇರೋದಿಲ್ಲ. ಅಂಥ ಬಿಹಾರ ಇಡೀ ದೇಶವೇ ಬೆಚ್ಚಿ ಬೀಳುವಂತ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದೆ. ಬಿಹಾರದ 100 ಜನರಿಗೆ 120 ಆಧಾರ್ ಕಾರ್ಡ್. ಮುಸ್ಲಿಂ ಪ್ರಾಬಲ್ಯದ ಜಿಲ್ಲೆಗಳ ಇದೆಂಥ ಆಟ. 2026ರಲ್ಲಿ ಬಿಹಾರ ಚುನಾವಣೆ ನಡೆಯಲಿದೆ. ಚುನಾವಣಾ ಆಯೋಗ ಮತದಾರರ ಪಟ್ಟಿಯತ್ತ ಕಣ್ಣು ಹಾಯಿಸುತ್ತಿದೆ. ಆಗ ಸಿಕ್ಕ ಲೆಕ್ಕಾಚಾರ ಕಂಡು ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಬಿಹಾರದ 94% ಜನ ಆಧಾರ್ ಪಡೆದಿದ್ದಾರೆ. ಆದರೆ ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳಲ್ಲಿ 120% ಜನ ಆಧಾರ್ ಪಡೆದಿದ್ದಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ 100 ಜನರಿದ್ರೆ ಅವರ ಬಳಿ 120 ಆಧಾರ್ ಕಾರ್ಡ್ಗಳಿವೆಯಂತೆ. ಕಟಿಹಾರ್, ಅರಾರಿಯಾ ಮತ್ತು ಪೂರ್ಣಿಯಾ ಜಿಲ್ಲೆಗಳಲ್ಲಿ 100 ಜನರಿಗೆ 120ಕ್ಕೂ ಹೆಚ್ಚು ಆಧಾರ್ ಕಾರ್ಡ್ಗಳನ್ನ ಮಾಡಲಾಗಿದೆ. ಹೀಗಿರುವಾಗ ಈ ಹೆಚ್ಚುವರಿ ಆಧಾರ್ ಕಾರ್ಡ್ಗಳನ್ನ ಯಾರಿಗಾಗಿ ಮಾಡಲಾಗಿದೆ ಮತ್ತು ಏಕೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಈ ಎಲ್ಲಾ ಜಿಲ್ಲೆಗಳಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರಾಗಿದ್ದಾರೆ. ವೋಟರ್ ವೆರಿಫಿಕೇಷನ್
ವೆರಿಫಿಕೇಷನ್ನಿಂದ ರಾಹುಲ್ ಗಾಂಧಿಗೆ ಟೆನ್ಷನ್ ಹೆಚ್ಚಾದಂತೆ ಕಾಣುತ್ತಿದೆ. ಬಿಹಾರದಲ್ಲಿ ಮಾತಾಡಿದ ರಾಗ ಮಹಾರಾಷ್ಟ್ರದಂತೆ ಬಿಹಾರದಲ್ಲೂ ಷಡ್ಯಂತ್ರ ಮಾಡ್ತಾರೆ. ಕಳೆದ ವರ್ಷ ಮಹಾರಾಷ್ಟ್ರದಲ್ಲಿ ಲೋಕಸಭೆ ಎಲೆಕ್ಷನ್ ನಡೆದಾಗ ಮಹಾ ವಿಕಾಸ್ ಅಗಾಡಿ ಮೇಲುಗೈ ಸಾಧಿಸಿತ್ತು. ಕೆಲ ದಿನಗಳ ಬಳಿಕ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ನಡೆದಾಗ 10% ಮತದಾರರ ಸಂಖ್ಯೆ ಹೆಚ್ಚಾಯಿತು. ಅಸೆಂಬ್ಲಿ ಎಲೆಕ್ಷನ್ನಲ್ಲಿ 1 ಕೋಟಿ ಹೊಸ ಮತದಾರರ ಸೇರ್ಪಡೆಯಾಯಿತು. ಎಲ್ಲೆಲ್ಲಿ ಮತದಾರರು ಹೆಚ್ಚಾಗಿದ್ದಾರೋ ಅಲ್ಲೆಲ್ಲ ಬಿಜೆಪಿ ಜಯ ಗಳಿಸಿತು. ಎಲ್ಲಾ ಹೊಸ ಮತದಾರರು ಬಿಜೆಪಿಗೆ ವೋಟ್ ಹಾಕಿದ್ರು. ಅದೇ ಸ್ಥಿತಿ ಬಿಹಾರದಲ್ಲೂ ಬಂದ್ರೂ ಅಚ್ಚರಿ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. लोकसभा के चुनाव में महाराष्ट्र में इंडिया गठबंधन मेजॉरिटी लेके आए, जीत के आया और विधानसभा के चुनाव में कुछ ही महीने बाद इंडिया गठबंधन पूरी तरह हारा. ನಕಲಿ ಮತದಾರರ ವಿಷಯವು ಬಿಹಾರ ಮಾತ್ರವಲ್ಲದೆ ಪಶ್ಚಿಮ ಬಂಗಾಳದಲ್ಲಿಯೂ ಚರ್ಚೆ ಹುಟ್ಟುಹಾಕಿದೆ. ಅಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಆಧಾರ್ ಕಾರ್ಡ್ಗೆ ಬ್ರೇಕ್ ಹಾಕಲು ವಿರೋಧಿಸುತ್ತಿದೆ. ಆಧಾರ್ ಅನ್ನೇ ಭಾರತದ ಪೌರತ್ವಕ್ಕೆ ಪುರಾವೆಯನ್ನಾಗಿ ಮಾಡಲು ವಿರೋಧ ಪಕ್ಷಗಳು ಮತ್ತು ಎಡಪಂಥೀಯರು ಲಾಬಿ ಮಾಡುತ್ತಿದ್ದಾರಾ ಎಂಬ ಚರ್ಚೆ ಶುರುವಾಗಿದೆ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನೇನು ಬಿಹಾರ ಚುನಾವಣೆ ಬರುತ್ತೆ. ಅಲ್ಲಿ ಚುನಾವಣಾ ಆಯೋಗ ಭರ್ಜರಿ ಸರ್ಜರಿ ಮಾಡ್ತಾ ಇದೆ. ನಕಲಿ ಮತದಾರರನ್ನ ಹುಡುಕಿ ಮತದಾರರ ಪಟ್ಟಿಯಿಂದ ಹೊರಹಾಕ್ತಾ ಇದೆ. ಅದನ್ನ ಕಂಡು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಕಂಗಾಲಾಗಿದೆ. ಯಾಕೆ ಅಂತಾರೆ ರಿಪೋರ್ಟ್ ನೋಡಿ. ಇಂಥ ಖತರ್ನಾಕ್ ಆಟಗಳು ಬಿಹಾರಿಗಳಿಗೆ ಮಾತ್ರ ಬರುತ್ತೆ. ಅವರು ರಾತ್ರೋರಾತ್ರಿ ಸ್ಟೀಲ್ ಬ್ರಿಡ್ಜ್ಗಳನ್ನೇ ಬಿಚ್ಚಿಕೊಂಡು ಹೋಗ್ತಾರೆ. ನಿನ್ನೆ ಇದ್ದ ಟವರ್ ಇವತ್ತಿರಲ್ಲ. ಕಟ್ಟಿದ ಬ್ರಿಡ್ಜ್ಗಳಿಗೆ ವಾರದ ಆಯಸ್ಸು ಇರೋದಿಲ್ಲ. ಅಂಥ ಬಿಹಾರ ಇಡೀ ದೇಶವೇ ಬೆಚ್ಚಿ ಬೀಳುವಂತ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದೆ. ಬಿಹಾರದ 100 ಜನರಿಗೆ 120 ಆಧಾರ್ ಕಾರ್ಡ್. ಮುಸ್ಲಿಂ ಪ್ರಾಬಲ್ಯದ ಜಿಲ್ಲೆಗಳ ಇದೆಂಥ ಆಟ. 2026ರಲ್ಲಿ ಬಿಹಾರ ಚುನಾವಣೆ ನಡೆಯಲಿದೆ. ಚುನಾವಣಾ ಆಯೋಗ ಮತದಾರರ ಪಟ್ಟಿಯತ್ತ ಕಣ್ಣು ಹಾಯಿಸುತ್ತಿದೆ. ಆಗ ಸಿಕ್ಕ ಲೆಕ್ಕಾಚಾರ ಕಂಡು ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಬಿಹಾರದ 94% ಜನ ಆಧಾರ್ ಪಡೆದಿದ್ದಾರೆ. ಆದರೆ ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳಲ್ಲಿ 120% ಜನ ಆಧಾರ್ ಪಡೆದಿದ್ದಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ 100 ಜನರಿದ್ರೆ ಅವರ ಬಳಿ 120 ಆಧಾರ್ ಕಾರ್ಡ್ಗಳಿವೆಯಂತೆ. ಕಟಿಹಾರ್, ಅರಾರಿಯಾ ಮತ್ತು ಪೂರ್ಣಿಯಾ ಜಿಲ್ಲೆಗಳಲ್ಲಿ 100 ಜನರಿಗೆ 120ಕ್ಕೂ ಹೆಚ್ಚು ಆಧಾರ್ ಕಾರ್ಡ್ಗಳನ್ನ ಮಾಡಲಾಗಿದೆ. ಹೀಗಿರುವಾಗ ಈ ಹೆಚ್ಚುವರಿ ಆಧಾರ್ ಕಾರ್ಡ್ಗಳನ್ನ ಯಾರಿಗಾಗಿ ಮಾಡಲಾಗಿದೆ ಮತ್ತು ಏಕೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಈ ಎಲ್ಲಾ ಜಿಲ್ಲೆಗಳಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರಾಗಿದ್ದಾರೆ. ವೋಟರ್ ವೆರಿಫಿಕೇಷನ್ನಿಂದ ರಾಹುಲ್ ಗಾಂಧಿಗೆ ಟೆನ್ಷನ್ ಹೆಚ್ಚಾದಂತೆ ಕಾಣುತ್ತಿದೆ. ಬಿಹಾರದಲ್ಲಿ ಮಾತಾಡಿದ ರಾಗ ಮಹಾರಾಷ್ಟ್ರದಂತೆ ಬಿಹಾರದಲ್ಲೂ ಷಡ್ಯಂತ್ರ ಮಾಡ್ತಾರೆ. ಕಳೆದ ವರ್ಷ ಮಹಾರಾಷ್ಟ್ರದಲ್ಲಿ ಲೋಕಸಭೆ ಎಲೆಕ್ಷನ್ ನಡೆದಾಗ ಮಹಾ ವಿಕಾಸ್ ಅಗಾಡಿ ಮೇಲುಗೈ ಸಾಧಿಸಿತ್ತು. ಕೆಲ ದಿನಗಳ ಬಳಿಕ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ನಡೆದಾಗ 10% ಮತದಾರರ ಸಂಖ್ಯೆ ಹೆಚ್ಚಾಯಿತು. ಅಸೆಂಬ್ಲಿ ಎಲೆಕ್ಷನ್ನಲ್ಲಿ 1 ಕೋಟಿ ಹೊಸ ಮತದಾರರ ಸೇರ್ಪಡೆಯಾಯಿತು. ಎಲ್ಲೆಲ್ಲಿ ಮತದಾರರು ಹೆಚ್ಚಾಗಿದ್ದಾರೋ ಅಲ್ಲೆಲ್ಲ ಬಿಜೆಪಿ ಜಯ ಗಳಿಸಿತು. ಎಲ್ಲಾ ಹೊಸ ಮತದಾರರು ಬಿಜೆಪಿಗೆ ವೋಟ್ ಹಾಕಿದ್ರು. ಅದೇ ಸ್ಥಿತಿ ಬಿಹಾರದಲ್ಲೂ ಬಂದ್ರೂ ಅಚ್ಚರಿ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. लोकसभा के चुनाव में महाराष्ट्र में इंडिया गठबंधन मेजॉरिटी लेके आए, जीत के आया और विधानसभा के चुनाव में कुछ ही महीने बाद इंडिया गठबंधन पूरी तरह हारा. ನಕಲಿ ಮತದಾರರ ವಿಷಯವು ಬಿಹಾರ ಮಾತ್ರವಲ್ಲದೆ ಪಶ್ಚಿಮ ಬಂಗಾಳದಲ್ಲಿಯೂ ಚರ್ಚೆ ಹುಟ್ಟುಹಾಕಿದೆ. ಅಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಆಧಾರ್ ಕಾರ್ಡ್ಗೆ ಬ್ರೇಕ್ ಹಾಕಲು ವಿರೋಧಿಸುತ್ತಿದೆ. ಆಧಾರ್ ಅನ್ನೇ ಭಾರತದ ಪೌರತ್ವಕ್ಕೆ ಪುರಾವೆಯನ್ನಾಗಿ ಮಾಡಲು ವಿರೋಧ ಪಕ್ಷಗಳು ಮತ್ತು ಎಡಪಂಥೀಯರು ಲಾಬಿ ಮಾಡುತ್ತಿದ್ದಾರಾ ಎಂಬ ಚರ್ಚೆ ಶುರುವಾಗಿದೆ. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.